ಶಾರದಾ ಶಾರದಾಂಭೋಜವದನಾವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಫೆಬ್ರವರಿ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲು ಈ ತಿಂಗಳಲ್ಲಿ ಏನೇನು ಗ್ರಹಗಳ ಬದಲಾವಣೆ ನಡೆಯುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಅದಾದಮೇಲೆ ಮೀನರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ವಿವೇಚನೆಯನ್ನು ಮಾಡೋಣ. ನೋಡಿ, ಈ ತಿಂಗಳ 3ನೇ ತಾರೀಕಿನಂದು ಬುಧ ಗ್ರಹ, 5ನೇ ತಾರೀಕಿನಂದು ಶುಕ್ರ ಗ್ರಹ, 12ನೇ ತಾರೀಕಿನಂದು ರವಿಗ್ರಹ, 23ನೇ ತಾರೀಕಿನಂದು ಕುಜಗ್ರಹ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ನಾವು ಇದನ್ನೆಲ್ಲ ಆಧರಿಸಿ ಈ ತಿಂಗಳಲ್ಲಿ ಮೀನರಾಶಿಯವರಿಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನಿಮ್ಮ ರಾಶಿಯಲ್ಲೇ ಶನಿ ಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಮನಸ್ಸಿಗೆ ಒಂದು ಸ್ವಲ್ಪ ಚಿಂತೆಗಳು ಕಾಡುತ್ತವೆ. ಸುಮ್ಮನೆ ಕೂತಿದ್ರೆ ಏನೋ ಒಂದಷ್ಟು ಚಿಂತೆಗಳೆಲ್ಲ ಮನಸ್ಸಿಗೆ ಕಾಡ್ತಾ ಇರುತ್ತೆ. ಆ ರೀತಿಯಾಗಿ ಇನ್ನು ವಿದೇಶದಲ್ಲಿ ಉದ್ಯೋಗವನ್ನು ಬಯಸುತ್ತಿರುವಂತಹ ವ್ಯಕ್ತಿಗಳಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಉದ್ಯೋಗ ಪ್ರಾಪ್ತಿಯಾಗುವುದಕ್ಕೆ ತುಂಬ ಅವಕಾಶ ಅಂತ ಹೇಳುವಂಥದ್ದು ಇದೆ. ಇನ್ನು ಆರೋಗ್ಯಕ್ಕಾಗಿ ಒಂದಷ್ಟು ಹಣದ ವ್ಯಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆರೋಗ್ಯದಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಅದರಿಂದ ಒಂದಷ್ಟು ಹಣದ ವ್ಯಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಹೇಳುವಂತಹ ಆಸೆ ಇದ್ದರೆ, ನೀವು ಹುಡುಕ್ತಾ ಇದ್ದರೆ ನೋಡಿ, ಈ ತಿಂಗಳು ತುಂಬ ಚೆನ್ನಾಗಿದೆ. ನಿಮಗೆ ಅಪೇಕ್ಷಿತವಾದಂತಹ ಭೂಮಿ ಸಿಗುವುದಕ್ಕೆ ಈ ಒಂದು ಮಾಸದಲ್ಲಿ ಅವಕಾಶ ಅಂತ ಹೇಳುವಂಥದ್ದಿದೆ. ವಿಶೇಷವಾಗಿ ನೀವು ಕಾಲು ಮತ್ತು ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಏನಾದರೂ ವಿವಾದಗಳಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುತ್ತೆ. ಒಟ್ಟಲ್ಲಿ ಏನು ಗೊತ್ತಾ, ಭೂಮಿಗೆ ಸಂಬಂಧಪಟ್ಟಿರುವಂಥ ವಿಚಾರಕ್ಕೆ ಎಲ್ಲರೂ ಕೂಡ ನಿಮಗೆ ಈ ಒಂದು ತಿಂಗಳು ತುಂಬ ಚೆನ್ನಾಗಿದೆ. ಸಂಗಾತಿಯ ಸಲಹೆಗಳನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಅಂದರೆ ನಿಮ್ಮ ಪತಿಯಾಗಿರಲಿ ಪತ್ನಿಯಾಗಿರಲಿ ನಿಮಗೇನೋ ಒಂದಷ್ಟು ಸಲಹೆಗಳನ್ನು ಕೊಟ್ಟರೆ ನೀವು ಅದನ್ನು ಸ್ವೀಕರಿಸಬೇಕು, ಅದೇ ರೀತಿ ನಡಿಬೇಕು. ಏನೋ ಹೇಳ್ತಾ ಇರ್ತಾರೆ, ನಂಗೆ ಇಷ್ಟ ಬಂದಂಗೆ ನಾನು ಮಾಡ್ತೀನಿ ಅಂತ ಹೇಳಿ ಹೋದರೆ ನಿಮಗೊಂದಷ್ಟು ಲಾಸ್ ಆಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಸಂಗಾತಿಯ ಸಲಹೆಗಳನ್ನು ನೀವು ಪಾಲಿಸಿದರೆ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ಕುಟುಂಬದ ಸದಸ್ಯರ ಜೊತೆಗೆ ದೂರ ಪ್ರಯಾಣವನ್ನು ಮಾಡುವಂತಹ ಯೋಗ ಇದೆ. ಎಲ್ಲ ಕುಟುಂಬದವರೆಲ್ಲ ಸೇರಿ ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗುವಂಥದ್ದು ಇರಬಹುದು, ಪುಣ್ಯಕ್ಷೇತ್ರಗಳಿಗೆ, ದೇವಸ್ಥಾನ ಇತ್ಯಾದಿಗಳಿಗೆ ಹೋಗುವಂಥದ್ದು. ಈ ರೀತಿಯ ಒಟ್ಟಲ್ಲಿ ಕುಟುಂಬದ ಸದಸ್ಯರ ಜೊತೆಗೆ ದೂರ ಪ್ರಯಾಣವನ್ನು ಮಾಡುವಂತಹ ಯೋಗ ಅಂತ ಹೇಳುವಂಥದ್ದು ನಿಮಗೆ ಈ ಮಾಸದಲ್ಲಿ ಇದೆ. ಇನ್ನು ಹಣದ ಹೂಡಿಕೆಯನ್ನು ಮಾಡುವಂಥದ್ದು ಬೇಡ ಈ ಒಂದು ಮಾಸದಲ್ಲಿ. ಷೇರು ಮಾರುಕಟ್ಟೆಯಲ್ಲಿ ಆಗಿರಬಹುದು, ಅಥವಾ ಯಾರೋ ಸಾಲ ಕೇಳಿದರೆ ಸಾಲವನ್ನು ಕೊಡುವಂಥದ್ದು, ಇಂಥದ್ದೆಲ್ಲ ಬೇಡ ಈ ಒಂದು ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ. ಆದಷ್ಟು ನೀವು ಈ ತಿಂಗಳಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ. ಒಂದು ವಿಶೇಷ ಸೂಚನೆ, ಈ ವರ್ಷದ ಅಕ್ಷಯ ತೃತೀಯದಂದು ಅಂದರೆ ಏಪ್ರಿಲ್ ತಿಂಗಳ 20ನೇ ತಾರೀಕಿನಂದು ನಾವು ಶೃಂಗೇರಿಯಲ್ಲಿರುವಂತಹ ನಮ್ಮ ಯಾಗಶಾಲೆಯಲ್ಲಿ ಶ್ರೀ ಸೂಕ್ತ ಹೋಮ, ದುರ್ಗಾ ಹೋಮ ಮತ್ತು ಸರಸ್ವತಿ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ನೀವು ಕೇವಲ 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ಈ 3 ಹೋಮಗಳ ಸಂಕಲ್ಪದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ಸೇರಿಸಲು ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ನಿಮ್ಮ ಮನೆಗೆ ಪ್ರಸಾದವನ್ನು ಕಳುಹಿಸಿಕೊಡುವಂತಹ ವ್ಯವಸ್ಥೆಯೂ ಕೂಡ ಇರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ನೋಂದಾಯಿಸಲು ನೀವು ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರ್ಗೆ ಫೋನನ್ನು ಮಾಡಬಹುದು.